ರಾಯಚೂರಿನ ಖಾಸಗಿ ಹಾಸ್ಪಿಟಲ್ ಅಲ್ಲಿ ರೋಗಿ ಸಾವಾಗಿದೆ. ಹಾಗಾಗಿ ಆ ಕುಟುಂಬಸ್ಥರು ಆಕ್ರೋಶವನ್ನು ಹೊರಹಾಕಿರುವಂಥದ್ದು, ಗಲಾಟೆ ಕೂಡ ಆಗಿದೆ. ಆ ಹಾಸ್ಪಿಟಲ್ ಅಲ್ಲಿ ಹೈಡ್ರಾಮಾವನ್ನೇ ಮಾಡಿದ್ದಾರೆ. ರಾಯಚೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ರೋಗಿ ಸಾವಾಗಿರುವಂತಹ ಹಿನ್ನೆಲೆಯಲ್ಲಿ ವಿಜಯ್ ಪಾಲಿ ಕ್ಲಿನಿಕ್ ಹಾಸ್ಪಿಟಲ್ ಅಲ್ಲಿ ಹೈಡ್ರಾಮಾ ನಡೆದಿದೆ. ಮೃತ ಹಮೀದ್ ಕುಟುಂಬಸ್ಥರಿಂದ ಗಲಾಟೆ ಕೂಡ ಆಗಿದೆ. ಮೃತನ ಕಡೆಯವರಿಂದ ಸಿಬ್ಬಂದಿಯ ಮೇಲೆ ಹಲ್ಲೆ ಆಗಿದೆ. ಮೃತ ರೋಗಿ ಆತನಿಗೆ 52 ವರ್ಷ ಹಮೀದ್ ಅಂತೇಳಿ ನಿನ್ನೆ ತಡರಾತ್ರಿ ಹೃದಯಾಘಾತ ಆಗತ್ತೆ. ಹಾಗಾಗಿ ಅಲ್ಲಿರುವಂಥ ವಿಜಯ್ ಪಾಲಿ ಕ್ಲಿನಿಕ್ ಹಾಸ್ಪಿಟಲ್ಗೆ ಮೃತ ಹಮೀದ್ ಅವ್ರನ್ನ ಆ ಕುಟುಂಬಸ್ಥರು ಕರೆ ತರ್ತಾರೆ. ಈ ವೇಳೆ ರೋಗಿ ಹಮೀದ್ಗೆ ಚಿಕಿತ್ಸೆ ಕೊಡಲು ಆ ಸಿಬ್ಬಂದಿಯವರು ಕೂಡ ಶುರು ಮಾಡ್ತಾರೆ. ಬಳಿಕ ಕೆಲವೇ ನಿಮಿಷಗಳಲ್ಲಿ ರೋಗಿ ಹಮೀದ್ ಮೃತಪಡ್ತಾನೆ. ಆಗ ಮೃತನ ಕಡೆಯವರಿಂದ 4-5 ಜನ ಸಿಬ್ಬಂದಿಯ ಮೇಲೆ ಹಲ್ಲೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಅದು CC ಕ್ಯಾಮ್ರಾದಲ್ಲೂ ಕೂಡ ಸರಿಯಾಗಿರುವಂಥದ್ದು, ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಸೊ ಮೃತನ ಕಡೆಯವರಿಂದ ಈಗ 4-5 ಜನ ಸೇರಿಕೊಂಡು 4-5 ಸಿಬ್ಬಂದಿಯ ಮೇಲೆ, ಆ ಕುಟುಂಬಸ್ಥರು ಸಿಬ್ಬಂದಿಯ ಮೇಲೆ ಮನಸೋ ಇಚ್ಛೆ ಹಲ್ಲೆಯನ್ನು ನಡೆಸಿರುವಂಥ ಘಟನೆ ಇದು ರಾಯಚೂರಿನಲ್ಲಿ ಆಗುತ್ತೆ. ಹೃದಯಾಘಾತ ಆಗಿರುವಂಥ ಹಿನ್ನೆಲೆಯಲ್ಲಿ ಆ ರೋಗಿಯನ್ನು ಕರೆತರಲಾಗತ್ತೆ. ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟಾದ ನಂತರ ಅಂದರೆ ನೋಡಿ ಯಾವ ರೀತಿಯಾಗಿ ವೈದ್ಯರಿಗೆ ಹೇಗೆ ಹಲ್ಲೆ ಮಾಡಿದ್ದಾರೆ ಆ ಕುಟುಂಬಸ್ಥರು ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಆ ಟ್ರೀಟ್ಮೆಂಟ್ ಏನು ಕೊಡ್ತಾರಲ್ಲ, ಅಂದರೆ ಚಿಕಿತ್ಸೆ ಕೊಡುವಂತಹ ಕೆಲವು ನಿಮಿಷಗಳಲ್ಲಿ ಆತ ಮೃತಪಡ್ತಾನೆ ಅನ್ನುವಂಥ ಆರೋಪ ಇದೆ. ಹಾಗಾಗಿ ಈ ಸಾವಿಗೆ ವೈದ್ಯರೇ ಕಾರಣ ಅಂಥೇಳಿ ಆ ಕುಟುಂಬಸ್ಥರು ಮನಸೋ ಇಚ್ಛೆ ಹಲ್ಲೆಯನ್ನು ನಡೆಸಿರುವಂತಹ ದೃಶ್ಯವನ್ನು ಕೂಡ ನೀವು ನೋಡಿದಿರಿ. ಸದ್ಯ ಈ ಘಟನೆ ಸಂಬಂಧ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿರುವಂಥದ್ದು. ವೈದ್ಯರು ಕೂಡ ದೂರನ್ನು ಕೊಟ್ಟಿದ್ದಾರೆ. ಈಗ ನಡೆದಿರ್ತಕ್ಕಂಥ ಘಟನೆ ಮತ್ತು ವೈದ್ಯರ ಮೇಲೆ ಹಲ್ಲೆ, ಸಿಬ್ಬಂದಿ ಮೇಲೆ ಹಲ್ಲೆ, ಪೀಠೋಪಕರಣಗಳ ಮೇಲೆ ಹಲ್ಲೆ ಈ ಥರ ಆಗ್ತಾಯಿದ್ರೆ, ಘಟನೆಗಳು ಮರುಕಳಿಸ್ತಾ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಈ ಥರ ಸೀರಿಯಸ್ ಪೇಷಂಟು ನೋಡೋದು ಹೇಗೆ? ಸಾರ್ವಜನಿಕರಿಗೆ ಹೆಂಗೆ ಆರೋಗ್ಯ ದೃಷ್ಟಿಯಿಂದ ನಾವು ವೈದ್ಯರು ಸರ್ವಿಸ್ ಕೊಡೋಕ್ಕಾಗುತ್ತೆ ಅನ್ನೋದೇ ನಮಗೆ ಭಾಳ ಚಿಂತೆ ಆಗಿದೆ. ಈಗ ವಿ ಜಿ ಕುಲಕರ್ಣಿ ಆಸ್ಪತ್ರೆ ಒಂದು ಪ್ರತಿಷ್ಠಿತ ಕಾರ್ಡಿಯಾಕ್ ಕೇರ್ ಸೆಂಟ್ರ್ ಇದೆ. ಇನ್ನೊಂದು ಬೆಟ್ಟದೂರು ಅಂತಿದೆ, ಅದು ಪ್ರತಿಷ್ಠಿತ ಕಾರ್ಡಿಯಾಕ್ ಕೇರ್ ಸೆಂಟ್ರ್ ಇದೆ. ರಾಯಚೂರಿಗೆ ಅದು ಒಂದು ದೊಡ್ಡ ನಮ್ಮ ಎಣ್ಣೆ ಆಸ್ಪತ್ರೆಗಳು. ಎಲ್ಲ ಪ್ರೈವೇಟಲ್ಲಿ ಹಾರ್ಟ್ ಕೇಸ್ಗಳಂದರೆ ಅದು ಒಂದು ಸರ್ವಿಸ್ ಕೊಡ್ತಕ್ಕಂಥ ಸಂಜೀವಿನಿ ಆಸ್ಪತ್ರೆ ಆಗಿದೆ. ಅಂಥ ಹಾಸ್ಪಿಟ್ಲಲ್ಲಿ ವೈದ್ಯರ ಮೇಲೆ ಎಲ್ಲರ ಮೇಲೆ ಹಲ್ಲೆ ಮಾಡಿ ಹಿಂಗೆ ಮಾಡಿದರೆ ಮುಂದಿನ ದಿನಮಾನಗಳಾಗಿ ಬರ್ತಕ್ಕಂಥ ಕಿರಿಯ ವೈದ್ಯರಾಗಲಿ, ಇನ್ನು ವೈದ್ಯಕೀಯ ಸಿಬ್ಬಂದಿ ಆಗಲಿ, ಅವರು ಯಾವ ರೀತಿ ಸರ್ವಿಸ್ ಕೊಡಬೇಕು? ಡಾಕ್ಟ್ರ್ ಅಂದರೆ ಏನು ದೇವರಲ್ಲ. ಡಾಕ್ಟ್ರ್ ಏನು ವೈದ್ಯೋ ನಾರಾಯಣೋ ಹರಿ. ನಮ್ಮ ಕೆಲಸ ನಾವು ಮಾಡ್ತೀವಿ, ದೇವ್ರ ಮೇಲೆ ನಂಬಿಕೆ ಇಡಬೇಕು, ನಮ್ಮ ಪರಿಶ್ರಮ ನಾವು ಮಾಡ್ತೀವಿ. ಆ ಟೈಮದಲ್ಲಿ ಒಡೆದು ಗಲಾಟೆ ಮಾಡಿ ಹಿಂಗೆಲ್ಲ ಮಾಡಿದರೆ ಮುಂದಿನ ದಿನಮಾನಗಳಾಗಿ ಯಾರೂ ನೋಡಲ್ಲ, ಯಾವ ಆರ್ಟ್ ಕೇಸನ್ನು ನೋಡಲ್ಲ. ವಿ ಜಿ ಕುಲಕರ್ಣಿ, ಅಜಿತ್ ಕುಲಕರ್ಣಿ ಬೇಡ ಅಂತ ಹೇಳ್ತಾರೆ, ಬೆಟ್ಟದೂರವ್ರು ಬೇಡ ಅಂತಾರೆ, ಬೇರೆ ನರ್ಸಿಂಗ್ ಹೋಮ್ ಬೇಡ ಅಂತಾರೆ. ಯಾರು ನೋಡಬೇಕು? ಹಾಗಾಗಿ ನಾನು ಒಬ್ಬ ಹಿರಿಯ ವೈದ್ಯನಾಗಿ ಚಿಂತೆ ಮಾಡ್ತಾಯಿದ್ದೀನಿ, ಈ ರೀತಿ ಆದರೆ ಮುಂದೆ ಹೆಂಗೆ? ಹಾಗಾಗಿ ನಾವು ವೆಸ್ಟ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀವಿ, SP ಭೇಟಿಯಾಗಿದ್ದೀವಿ. ನಮ್ಮ ವೈದ್ಯರಿಗೆ ರಕ್ಷಣೆ ಕೊಡಬೇಕು, ಕಾನೂನು ಚೌಕಟ್ಟಲ್ಲಿ ಏನಿದೆ ಆ ಒಂದು ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು, ನಮಗೆ ಕೆಲಸ ಮಾಡ್ತಕ್ಕಂಥ ಒಂದು ವಾತಾವರಣ ಮಾಡಿಕೊಡ್ಬೇಕು ವೈದ್ಯರು. ಇದು ದಿನ ಯುದ್ಧ ಮಾಡೋದಲ್ಲ, ವೈದ್ಯರು ನೋಡೋಕ್ಕೆ ನಮಗೆ ಸಮಯ ಕೊಡಬೇಕು, ರೋಗಿಗಳು ನೋಡ್ಬೇಕು ನಾವು. ಹಾಗಾಗಿ ಈ ಘಟನೆನ ನಾನು ಒಬ್ಬ ಹಿರಿಯ ವೈದ್ಯನಾಗಿ ಖಂಡನೆ ಮಾಡ್ತಾ ಇದ್ದೀನಿ. ಮತ್ತು ಸರ್ಕಾರ ಮಟ್ಟದಲ್ಲಿ, ನಾವು ರಾಜ್ಯ ಮಟ್ಟದಲ್ಲಿ ಇದು ಪಾಲಿಕ್ಲಿನಿಕ್ ರಿಸೆಪ್ಷನಿಸ್ಟು ಪೇಷಂಟು 3:15 ಹಂಗೆ ಬಂತು. ಪೇಷಂಟ್ ಬರೋಣ ಕ್ಯಾಜುಲಿಟಿ ಶಿಫ್ಟ್ ಮಾಡಿದ್ವಿ. ಪೇಷಂಟ್ ಶಿಫ್ಟ್ ಮಾಡೋಣ ಅದಕ್ಕೆಲ್ಲ ಡ್ಯೂಟಿ ಡಾಕ್ಟ್ರು ಅದಕ್ಕೇನಾದ್ರು ಫಾಲೋಅಪ್ ಟ್ರೀಟ್ಮೆಂಟ್ ಮಾಡೋಕತ್ತಿದ್ರು. ಪೇಷಂಟ್ ಅಟೆಂಡರ್ ಕಂಟಿನ್ಯೂಸ್ ಆಗಿ ಅವ್ರ ರಿಲೇಟಿವ್ಸ್ಗೆ ವಿಡಿಯೋ ಕಾನ್ಫರೆನ್ಸಲ್ಲಿ ಪೇಷಂಟ್ನ ತೋರಿಸ್ತಾ ಇದ್ರು. ಅವ್ರು ಹಂಗೆ ಫೀಮೇಲ್ ಸ್ಟಾಫ್ಗೆಲ್ಲ ಕಿರಿಕಿರಿ ಕೊಡ್ತಾರೆ. ಹೊರಗೆ ಹೋಗಂದ್ರೆ ಹೋಗ್ತಾ ಇರಲಿಲ್ಲ. ಆಮೇಲೆ ಸಡನ್ಲಿ ಎಲ್ಲರೂ ಅವ್ರಿಗೆ ಆವಾಜ್ ಆಗಿದ ತಕ್ಷಣ ಅವ್ರು ಫೀಮೇಲ್ ಸ್ಟಾಫ್ ಹೋಗಿ ಸೈಡಿಗೆ ಸರಿದ್ಬಿಟ್ರು. ಹಂಗಾಗಿ ಅವ್ರು ನಾನು ಬೇರೆ ಬ್ರದರಿಗೆ ಕಾಲ್ ಮಾಡಬೇಕಾದ್ರೆ ಒಬ್ಬೇ ಬ್ರದರ್ ಇದ್ದರು, ಇನ್ನೊಬ್ಬ ಬ್ರದರಿಗೆ ಕಾಲ್ ಮಾಡಬೇಕಾದ್ರೆ ನನಗೆ ಅಟ್ಯಾಕ್ ಮಾಡಿದರು. ನನ್ನ ಮೇಲೆ ಹೊಡೆದಾರೆ, ಕೈಲೇ ಹೊಡೆದಾರೆ. 4 ಜನ ಇದ್ದಾರೆ, 4 ಜನ ಸೇರಿ ಹೊಡೆದಾರೆ. ಆಮೇಲೆ ಮತ್ತೆ ಎಲ್ಲರೂ ಲೇಡೀಸು ಎಲ್ಲರೂ ಸೇರಿ ಹೊಡೆದಾರೆ. ಮತ್ತು ಹಾಸ್ಪಿಟ್ಲ್ ಬಿಹೇವಿಯರ್ ಎಲ್ಲ ಹೆಂಗೆ ಬೇಕಂಗೆ ಮಾಡೋದು, ಕೆಳಗಡೆ ಗೇಟ್ ಒದೆಯೋದು, ಡೋರ್ ಒದೆಯೋದು, ಇದೆಲ್ಲ ಮಾಡಿದ್ದಾರೆ ಸರ್. ನನ್ನ ಹೆಸರು ಮಲ್ಲಣ್ಣ ಅಂತ ಪಾಲಿಕ್ಲಿನಿಕ್ ರಿಸೆಪ್ಷನಿಸ್ಟು. ಪೇಷಂಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821,
ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.